ಒಂದು ಸಣ್ಣ ಪ್ರಶ್ನೆ, ಕೆಲ ಎಂಪ್ಲಾಯಿ ಯಾಕೆ ಎಲ್ಲೇ ಹೋದರೂ ಕೂಡ ವಿನ್ ಆಗ್ತಾರೆ, ಪ್ರಮೋಷನ್ ಪಡೆದು ಲೀಡರ್ಸ್ ಆಗ್ತಾರೆ. ಆದರೆ ಇನ್ನೂ ಕೆಲವರು ಅಲ್ಲೇ ಎಷ್ಟೇ ವರ್ಷಗಳು ಇದ್ದರೂ ಒಂದೇ ಸ್ಥಾನದಲ್ಲಿರ್ತಾರೆ. ಇಲ್ಲಿ ವ್ಯತ್ಯಾಸ ಟ್ಯಾಲೆಂಟ್ನಲ್ಲಿ ಇಲ್ಲ, ಅಭ್ಯಾಸದಲ್ಲಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ಮಹೇಶ್ ದಂಡು. ಗ್ರೇಟ್ ಎಂಪ್ಲಾಯಿ ಹುಟ್ಟಿನಿಂದ ಗ್ರೇಟ್ ಆಗೋದಿಲ್ಲ, ಸಣ್ಣ ಸಣ್ಣ ಅಭ್ಯಾಸಗಳಿಂದ ಗ್ರೇಟ್ ಆಗ್ತಾನೆ. ಅದರಲ್ಲಿ ಫಸ್ಟ್, ಅವರು ಟೈಮ್ಗೆ ಬೆಲೆ ಕೊಡ್ತಾರೆ. ಟೈಮ್ಗೆ ಬರೋದು ಅಂದರೆ ಹಾಜರಾತಿಗಲ್ಲ, ನಂಬಿಕೆ ಗಳಿಸೋದಕ್ಕೆ. 2, ಕೊಟ್ಟ ಮಾತು ಉಳಿಸ್ಕೊಳ್ತಾರೆ. ನಾನು ಮಾಡ್ತೀನಿ ಅಂದರೆ ಮಾಡಿ ತೋರಿಸ್ತಾರೆ. 3, ಅವರು ಪ್ರಾಬ್ಲಮ್ ಅಲ್ಲ, ಪರಿಹಾರ ಕೊಡ್ತಾರೆ. 4, ಅವರು ಕಲಿಯೋದನ್ನ ನಿಲ್ಲಿಸಲ್ಲ, ಎಲ್ಲ ಗೊತ್ತು ಅನ್ನಲ್ಲ. 5, ಜವಾಬ್ದಾರಿ ತೆಗೆದುಕೊಳ್ತಾರೆ. 6, ಫೀಡ್ಬ್ಯಾಕ್ ತೆಗೆದುಕೊಳ್ತಾರೆ, ಟೀಕೆಯನ್ನ ಸ್ವಾಗತಿಸ್ತಾರೆ. 7, ಅವರು ಟೀಮ್ ಪ್ಲೇಯರ್, ನಾನು ಎನ್ನದೆ ನಾವು ಅಂತ ಹೆಚ್ಚಾಗಿ ಬಳಸ್ತಾರೆ. 8, ಕಸ್ಟಮರ್ಸ್ಗೆ ಗೌರವ ಕೊಡ್ತಾರೆ. 9, ಪಾಸಿಟಿವ್ ಎನರ್ಜಿ ತರ್ತಾರೆ, ಭರವಸೆ ಮತ್ತು ಉತ್ಸಾಹ ಹಂಚುತ್ತಾರೆ. 10, ತಮ್ಮ ಕೆಲಸದ ಬಗ್ಗೆ ಹೆಮ್ಮೆ ಪಡ್ತಾರೆ, ಕೆಲಸವನ್ನ ಉತ್ತಮವಾಗಿ ಮಾಡ್ತಾರೆ. ನಿಮಗೆ ಒಂದು ರಿಯಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಒಂದು ಮಾತನ್ನ ಹೇಳ್ತಾರೆ, ಎಕ್ಸಲೆನ್ಸ್ ಈಸ್ ಎ ಹ್ಯಾಬಿಟ್ ನಾಟ್ ಆನ್ ಆಕ್ಟ್ ಅಂತ. ಅಂದ್ರೆ ದೊಡ್ಡ ಗೆಲುವು ಒಂದೇ ದಿನಕ್ಕೆ ಬರಲ್ಲ, ಪ್ರತಿದಿನ ಉತ್ತಮ ಅಭ್ಯಾಸಗಳಿಂದ ಬರುತ್ತೆ. ಚೆನ್ನಾಗಿ ನೆನಪಿಡಿ, ಗ್ರೇಟ್ ಎಂಪ್ಲಾಯೀಸ್ ಅಂದ್ರೆ ಹೆಚ್ಚು ಕೆಲಸ ಮಾಡೋರಲ್ಲ, ಸರಿಯಾದ ಅಭ್ಯಾಸವನ್ನ ಪ್ರತಿದಿನ ಮಾಡೋರು. ಅವರು ಅದೃಷ್ಟಕ್ಕಾಗಿ ಕಾಯೋದಿಲ್ಲ, ತಮ್ಮ ಅಭ್ಯಾಸಗಳಿಂದಲೇ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಸೊ ಈಗ ನೀವು ನಿಮ್ಮ ಟೀಮ್ಗೆ ಒಂದು ಪ್ರಶ್ನೆಯನ್ನ ಕೇಳಿ, ಈ 10 ಅಭ್ಯಾಸಗಳಲ್ಲಿ ನಾವು ಯಾವುದನ್ನ ಫಾಲೋ ಮಾಡ್ತಾ ಇದ್ದೀವಿ, ಯಾವುದು ಸುಧಾರಿಸಬೇಕು ಅಂತ. ಒಂದು ಅಭ್ಯಾಸ ಬದಲಿಸಿದ್ರೆ ಒಂದು ಎಂಪ್ಲಾಯಿ ಬದಲಾಗಬಹುದು, ಒಬ್ಬ ಎಂಪ್ಲಾಯಿ ಬದಲಾದ್ರೆ ಒಂದು ಟೀಮ್ ಬದಲಾಗಬಹುದು, ಒಂದು ಟೀಮ್ ಬದಲಾದ್ರೆ ಒಂದು ಕಂಪನಿ ಬದಲಾಗಬಹುದು. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಯಶಸ್ಸು ಒಂದೇ ದಿನದಲ್ಲಿ ಬರೋದಿಲ್ಲ, ಪ್ರತಿದಿನ ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಫಲ ಆಗಿದೆ. ಗ್ರೇಟ್ ಎಂಪ್ಲಾಯಿಗೆ ರಹಸ್ಯಗಳು ಇರೋದಿಲ್ಲ, ಉತ್ತಮ ಅಭ್ಯಾಸಗಳು ಮಾತ್ರ ಇರುತ್ತವೆ. ಯಾಕಂದ್ರೆ ಟ್ಯಾಲೆಂಟ್ ಅವಕಾಶ ಮಾತ್ರ ಕೊಡಬಹುದು, ಆದರೆ ಹ್ಯಾಬಿಟ್ ನಿಮ್ಮನ್ನ ಗೆಲ್ಲಿಸುತ್ತೆ. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.